ಸ್ನೇಹಿತರೆ, ಭರತಖಂಡ ಚಾನಲ್ಗೆ ಸ್ವಾಗತ. ವಿಡಿಯೋ ಶುರು ಮಾಡುವ ಮುನ್ನ ನಾನೊಂದು ವಿಚಾರವನ್ನು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಅದೇನು ಅಂದರೆ, ಇಲ್ಲಿ ಯಾವುದೇ ಜಾತಿ, ಧರ್ಮ ಹಾಗೂ ಜಾಗಕ್ಕೆ ಅಥವಾ ದೇವಸ್ಥಾನಕ್ಕೆ ಕೆಟ್ಟ ಹೆಸರನ್ನು ತರುವುದಕ್ಕಾಗಿ ಈ ವಿಡಿಯೋವನ್ನು ಮಾಡುತ್ತಿಲ್ಲ. ಕೇವಲ ಸತ್ಯತೆಯನ್ನು ತಿಳಿಯುವುದಕ್ಕಾಗಿ ಮತ್ತು ನ್ಯಾಯವನ್ನು ಕೇಳುವುದಕ್ಕಾಗಿ ಈ ವಿಡಿಯೋವನ್ನು ಮಾಡಲಾಗಿದೆ. ಸ್ನೇಹಿತರೆ, ಈಗಾಗಲೇ ನಾನು ಯಾವ ವಿಚಾರವಾಗಿ ಮಾತನಾಡುತ್ತಿದ್ದೇನೆ ಎಂದು ನಿಮಗೆ ತಿಳಿದಿದೆ. ಆದರೆ ಕೇವಲ ಆ ಒಂದು ಜಾಗದ ಬಗ್ಗೆ ಅಲ್ಲದೆ ನಾನು ಇಡೀ ನಮ್ಮ ರಾಜ್ಯದ ಹಾಗೂ ದೇಶದ ಬಗ್ಗೆ ಮಾತನಾಡುತ್ತಿದ್ದೇನೆ. ಕೇವಲ ಅಧಿಕಾರದಲ್ಲಿರುವವರು ಈ ರೀತಿ ಮಾಡ್ತಾ ಇರೋದಾ ಅಥವಾ ಇದನ್ನೆಲ್ಲ ಮಾಡ್ತಿರೋದು ಅತಿ ಬುದ್ಧಿವಂತನ? ಏಕೆಂದರೆ ಬುರುಡೆ ಗ್ಯಾಂಗ್ ಎಂದು ಹೇಳಿದ ಇವರೆಲ್ಲ ವಿಡಿಯೋಗಳನ್ನು ಮಾಡುತ್ತಾ ಬಂದಾಗ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡು ಇನ್ವೆಸ್ಟಿಗೇಷನನ್ನು ಸ್ಟಾರ್ಟ್ ಮಾಡಿಸಿತು. ಆದರೆ ಕಣ್ಣ ಮುಂದೆ ಇರುವ ಈ ಇನ್ವೆಸ್ಟಿಗೇಷನನ್ನು ಪ್ರಾಮಾಣಿಕವಾಗಿ ನಡೆಯುತ್ತಿದೆ ಎಂದು ನಂಬೋಣ. ಆದರೆ ಸುಮಾರು ವರ್ಷಗಳ ಹಿಂದೆ ಕೊಲೆಯಾದಂತಹ ವೇದವಲ್ಲಿ ನಾರಾಯಣ ಹಾಗೂ ಯಮುನಾ, ಸೌಜನ್ಯ, ಪದ್ಮಲತಾ, ಬ್ಯಾಂಕ್ ಮ್ಯಾನೇಜರ್ನ ಹೆಂಡತಿಯ ಕೊಲೆ ಹಾಗೂ ಏನೂ ತಿಳಿಯದ ಸಂತೋಷ್ ರಾವ್ ಅನ್ನು ಸೌಜನ್ಯ ಕೇಸ್ನಲ್ಲಿ ಸಿಕ್ಕಿ ಹಾಕಿಸಿದ್ದು ಯಾರು? ಈ ಕೇಸ್ನಲ್ಲಿ ಅಷ್ಟು ಪ್ರಾಮಾಣಿಕತೆ ಇದೆಯಾ? ಸಮೀರ್ನ ಒಂದು AI ವಿಡಿಯೋ ಮೂಲಕ ಎಲ್ಲರನ್ನೂ ಮ್ಯಾನಿಪ್ಯುಲೇಟ್ ಮಾಡಿದ್ದಾನೆ ಎಂದು ತಿಳಿದುಕೊಳ್ಳೋಣ. ಆದರೆ ಅವನು ವಿಡಿಯೋದಲ್ಲಿ ಹೇಳಿದ ಅಷ್ಟು ವ್ಯಕ್ತಿಗಳ ಸಾವಿಗೆ ಕಾರಣ ಯಾರು? ಪೊಲೀಸರು ಸೌಜನ್ಯ ಕೇಸನ್ನು ಹಳ್ಳ ಹಿಡಿಸಿದ್ದಾರೆಂದು ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ಆದರೆ ಇದನ್ನೆಲ್ಲ ತೆರೆ ಹಿಂದೆ ನಿಂತು ಮಾಡಿಸಿದ್ದು ಯಾರು? ಕಾನೂನಿನ ಕಣ್ಣಿಗೆ ಸಿಕ್ಕದ ಹಾಗೆ ಆಡಿಸುತ್ತಿರೋ ಆ ಕಾಣದ ಕೈ ಯಾವುದು? ಅಥವಾ ದೃಶ್ಯ ಚಿತ್ರದಲ್ಲಿ ಬರುವಂತೆ ಕೊಲೆಗಳನ್ನು ಯಾರಿಗೂ ಕಾಣದಂತೆ ಮುಚ್ಚಿಟ್ಟ ಆ ಬುದ್ಧಿವಂತ ಯಾರು? ನನ್ನ ಪ್ರಕಾರ ಇನ್ನು ಮುಂದೆ SIT ಗುಡ್ಡಗಳಲ್ಲಿ ಅಗೆಯುವುದನ್ನು ಬಿಟ್ಟು ಸ್ಟೇಷನ್ಗಳ ಕೆಳಗೆ ಅಗೆಯಬೇಕು ಅನ್ನಿಸುತ್ತಿದೆ. ಒಂದಂತೂ ಸತ್ಯ, ಒಂದು ಹೆಚ್ಚು ಹಣ ಇರುವ ಅಥವಾ ದೊಡ್ಡ ಅಧಿಕಾರದಲ್ಲಿರುವ ವ್ಯಕ್ತಿಯಾಗಿರಬೇಕು, ಇಲ್ಲವೇ ಅತಿ ಬುದ್ಧಿವಂತನಾಗಿರಬೇಕು. ಆತ ಯಾರೇ ಆಗಿರಲಿ, ಭೂಮಿಯ ಮೇಲೆ ಮಾನವ ಸೃಷ್ಟಿಸಿರುವ ಈ ನ್ಯಾಯದ ಅಂಗಡಿಯಲ್ಲಿ ನ್ಯಾಯ ಸಿಗದಿದ್ದರೂ ಕೂಡ ದೇವರ ನ್ಯಾಯಾಲಯದಲ್ಲಿ ತನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಕೊನೆಯದಾಗಿ ಸತ್ತ ಎಲ್ಲ ಆತ್ಮಗಳಿಗೆ ಶಾಂತಿ ಸಿಗಬೇಕು ಮತ್ತು ಅವರ ಸಾವಿಗೆ ನ್ಯಾಯ ಸಿಗಬೇಕು. ನನ್ನ ಪ್ರಕಾರ ಮಟ್ಟಣ್ಣನವರಾಗಲಿ, ಸಮೀರ್ ಆಗಲಿ, ತಿಮರೋಡಿಯವರಾಗಲಿ ಮಾಡಿರುವುದು ತಪ್ಪಲ್ಲ. ಅವರು ಆರೋಪ ಮಾಡಿ ತೋರಿಸಿರುವ ವ್ಯಕ್ತಿ ತಪ್ಪಾಗಿರಬಹುದು, ಆದರೆ ಅವರು ಮಾಡಿದ ಆರೋಪ ತಪ್ಪಾಗಿಲ್ಲ ಎಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸತ್ಯಮೇವ ಜಯತೆ. ಜೈ ಹಿಂದ್.